ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. Baby, I have a very good news for you. ಏನಿದು ಇಷ್ಟೊಂದು ಖುಷಿಯಾಗಿದ್ದೀರಾ? ಏನ್ ವಿಷಯ ಹೇಳಿದ್ರೆ ನೀನು ನನಗಿಂತ ಜಾಸ್ತಿ ಕೊಂಡಾಡ್ತೀಯ. ಹೌದಾ? ಏನದು ಅಷ್ಟೊಂದು ಖುಷಿ ಪಡೋ ವಿಷಯ? ಅಷ್ಟೊಂದು ಖುಷಿ ಪಡೋ ವಿಚಾರ ಏನು ಅಂದ್ರೆ, ನಾನು ನನ್ನ ಬೇಬಿನ ಮದುವೆ ಆಗ್ತಾ ಇದ್ದೀನಿ. ಹೌದಾ? ನಾನೇನೋ ಅನ್ಕೊಂಡೆ. ಎಷ್ಟು ಖುಷಿ ವಿಚಾರ ಹೇಳ್ತಾ ಇದ್ದೀನಿ, ಎಕ್ಸೈಟ್ಮೆಂಟ್ ತೋರ್ಸೋದ್ಬಿಟ್ಟು ಇಷ್ಟು ಕೇರ್ಲೆಸ್ ಮಾಡ್ತೀಯಲ್ಲ. ನೀವು ಫಸ್ಟ್ ಟೈಮ್ ಹೇಳಿದಾಗ ತುಂಬಾ ಎಕ್ಸೈಟ್ಮೆಂಟ್ ಇತ್ತು, ಆದ್ರೆ ಇದನ್ನ ನೀವೊಂದು 1000 ಸಲ ಹೇಳಿದೀರಾ. ಬರೀ ಮಾತಷ್ಟೇ, ಕೆಲಸ ಏನೂ ಆಗಲ್ಲ. ಬೇಬಿ, ಇಷ್ಟು ದಿನ ಹೇಳಿದ್ದೆ ಬೇರೆ, ಇವಾಗ ಹೇಳ್ತಿರೋದೇ ಬೇರೆ. ಈ ಸರ್ತಿ 100% ಕನ್ಫರ್ಮ್, ನಾನು ನಿನ್ನ ಮದುವೆ ಆಗೇ ಆಗ್ತೀನಿ. ಇದು ನಿಜಾನೇ ಆಗಿದ್ರೆ ತುಂಬಾ ಖುಷಿ. ಹೌದು, ನಿಮಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಎಲ್ಲಿಂದ ಬಂತು? ನಿಮ್ಮ ಹೆಂಡತಿ ಏನಾದ್ರೂ ಮನೆ ಬಿಟ್ಟು ಹೋದ್ಲಾ? ಇಲ್ಲ ನಿಮಗೆ ಡಿವೋರ್ಸ್ ಕೊಡ್ತೀನಲ್ಲ? ಅಷ್ಟೆಲ್ಲ ಸೀನ್ ಇಲ್ಲ, ಕನಸು ಕಾಣಬೇಡ. ಆಕ್ಚುಲಿ ಬೇಬಿ, ಮನೇಲಿ ಒಂದು ಇನ್ಸಿಡೆಂಟ್ ಆಯ್ತು. ಆ ಇನ್ಸಿಡೆಂಟ್ ಆದ್ಮೇಲೆ ಡಿಸೈಡ್ ಮಾಡಿದೆ, ಯಾವುದೇ ಕಾರಣಕ್ಕೂ ನಿನ್ನಿಂದ ದೂರ ಇರಬಾರ್ದು ಅಂತ, ನಿನ್ನನ್ನು ಕಳ್ಕೊಳ್ಳೇಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಆ್ಯಂಡ್ ನಿನ್ನನ್ನು ಪಡ್ಕೋಬೇಕು ಅಂತಂದ್ರೆ ನಾನು ಮದುವೆ ಆಗಲೇಬೇಕು. ಆ್ಯಂಡ್ ಮದುವೆ ಆದಮೇಲೆ ಬೇಬಿ, ನಮ್ಮನ್ನು ಬೇರೆ ಮಾಡೋರು ಯಾರೂ ಇರೋದಿಲ್ಲ. ಇಬ್ರು ಹಾಯಾಗಿ ಫ್ರೀ ಬರ್ಡ್ಸ್ ಥರ ಓಡಾಡ್ಕೊಂಡಿರ್ಬೋದು. ಆಕ್ಚುಲಿ ಬೇಬಿ, ಮನೇಲಿ ಒಂದಷ್ಟು ಶಾಕಿಂಗ್ ಇನ್ಸಿಡೆಂಟ್ಸ್ಗಳು ನಡೀತಾ ಇದಾವೆ, ಗಲಾಟೆಗಳು ನಡೀತಿದ್ದಾವೆ. ಸೊ ಆ ಗಲಾಟೆ ಮಧ್ಯದಲ್ಲಿ ನಮ್ದನ್ನು ಸೇರಿಸ್ಬಿಡೋಣ ಅಂತ. ಅವಾಗ ಇಂಟೆನ್ಸಿಟಿ ಕಡಿಮೆ ಇರುತ್ತೆ, ಎಫೆಕ್ಟ್ ಕಡಿಮೆ ಇರುತ್ತೆ, ನ್ಯೂಟ್ರಲ್ ಆಗಿರುತ್ತೆ. ಅದಕ್ಕೆ ಇದು ಬೆಸ್ಟ್ ಟೈಮ್ ಅಂತ ಡಿಸೈಡ್ ಮಾಡ್ಬಿಡಿ. ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಾನು ಇದನ್ನ ರೆಕಾರ್ಡ್ ಮಾಡ್ಕೋಬೇಕಿತ್ತು, ಆಮೇಲೆ ನೀವು ಮಾತು ತಪ್ಪಿದ್ರೆ ಕಷ್ಟ. ಉಲ್ಟಾ ಹೊಡಿದ್ರೆ ಬೇಬಿ, ನಿನ್ ಜೊತೆ ಆಟೆ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀನಿ, ಅದರಲ್ಲಿ ಮಾತು ಬದಲಾಯಿಸ್ತೇನೆ ಬೇಬಿ. ನೀನು ಬೇರೆ ಆಡಿಯೋ ರೆಕಾರ್ಡ್, ವಿಡಿಯೋ ರೆಕಾರ್ಡ್ ಏನು ಬೇಕಾದ್ರೂ ಮಾಡ್ಕೊ. ನಿನ್ನ ಮದುವೆ 100% ಫಿಕ್ಸ್. ಆ್ಯಂಡ್ ಇದು ನನ್ನ ಫ್ಯೂಚರ್ ವೈಫ್ ಮೇಲೆ. ಥ್ಯಾಂಕ್ ಯು ಜೈ, ಥ್ಯಾಂಕ್ ಯು ಸೋ ಮಚ್. ನಂಗಂತೂ ತುಂಬಾ ಖುಷಿ ಆಗ್ತಿದೆ ಗೊತ್ತಾ? ಹೌದಾ? ಹೌದು, ನಮ್ಮ ಮದುವೆ ಯಾವಾಗ? ಡೇಟ್ ಇನ್ನೂ ಫಿಕ್ಸ್ ಮಾಡಿಲ್ಲ. ವಿಲನ್ ಅಂಕಲ್ ಜೊತೆ ಒಂದ್ಸತಿ ಡಿಸ್ಕಸ್ ಮಾಡಿ ಆಮೇಲೆ ಡೇಟ್ ಫಿಕ್ಸ್ ಮಾಡೋಣ ಅಂತ. ಬೇಬಿ, ನಮ್ಮ ಮನೆಯವರ ತಿಥಿ ಮಾಡಿದ್ರು ಸರಿ, ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟೆ ಕಟ್ತೀನಿ. ಇದಂತೂ ಫಿಕ್ಸ್, ಇದರಲ್ಲಿ ನೋ ಚೇಂಜಸ್. ಓಕೆ? ಇನ್ಮೇಲೆ ನಮ್ಮ ಫ್ಯೂಚರ್ ಬ್ರೈಟ್ ಆಗಿರುತ್ತೆ. ಆ್ಯಂಡ್ ಆ ಬ್ರೈಟ್ ಫ್ಯೂಚರ್ಗೆ ನೀನು ಈಗಲಿಂದಾನೆ ಕನ್ಸು ಕಾಣೋದಕ್ಕೆ ಶುರು ಮಾಡು. ಬಿದ್ದೆ ಬಿದ್ದೆ ಬಾತರನಲ್ಲಿ ಲವಲಿ ಬಿದ್ದೆ, ಮೈಯೆಲ್ಲ ಒದ್ದೆ, ಕಣ್ತುಂಬ. ಯೋನು ಶಾನೆ ಖುಷಿಯಾಗಿದ್ದೀರಾ? ಏಕೆ ಇರಬಾರ್ದಾ? ಅಯ್ಯೋ, ಯಾಕೆ ಖುಷಿಯಾಗಿದ್ದೀರಾ ಅಂತ ಕೇಳಿದ್ನಪ್ಪ. ಅದಕ್ಕೆ ಯಾಕೆ ಇಷ್ಟು ಹುರ್ಕೊಳ್ತೀರಾ? ಯಾಕೆ ನಾನು ನಿಮಗೇನು ಕೇಳಲೇಬಾರ್ದಾ? ನಿಮಗೆ ಕೇಳೋ ಅಂತ ಅಧಿಕಾರ ನನಗೈತೆ. ನಾನು ನಿಮ್ಮ ಹೆಂಡತಿ. ಚೆನ್ನಾಗಿತ್ತು, ಇನ್ನೊಂದ್ಸಲ ಹೇಳು ಮೇಲೆ. ನಿಮಗೆ ಕೇಳೋ ಅಂತ ಅಧಿಕಾರ ನನಗೈತೆ, ನಾನು ನಿಮ್ಮ ಹೆಂಡತಿ ಅಂದೆ. ಹೆಂಡತಿ ಅಂತ ಹೆಂಡತಿ ನೋಡ್ತಾರಮ್ಮ, ಹೆಂಡತಿ ಸದ್ಯದಲ್ಲ ನಿಂಗೊಂದು ದೊಡ್ಡ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಏನು ಮನ್ಸೊಳಗಡೆನೇ ಏನೋ ಹೇಳ್ಕೊಂಡಂಗೈತೆ? ನೇರವಾಗಿ ಹೇಳಿದ್ರೆ ಮೇಲೆ ನೀನು ಈಗಲೇ ಓಡೋಗಿ ಹಗ್ಗ ತಗೊಬಂದು ಇದೇ ಫ್ಯಾನ್ಗೆ ನೇಣು ಹಾಕೊಂಡು ಸತ್ತೋಗ್ಬಿಡ್ತೀಯ. ಅದಕ್ಕೆ ಹೇಳ್ತಿಲ್ಲ ಅಷ್ಟೇ. ಪರವಾಗಿಲ್ಲ ಹೇಳಿ. ಪರವಾಗಿಲ್ಲ ಬಿಡು ಮಲ್ಲಿ, ಬೇಡ. ಪರವಾಗಿಲ್ಲ ಹೇಳಿ, ಅದನ್ನ ಕೇಳಿ ನಾನು ಖುಷಿ ಪಡ್ತೀನಿ. ಮಲ್ಲಿ, ಮನುಷ್ಯ ಜೀವನದಲ್ಲಿ ಖುಷಿಯಾಗಿದ್ದಾನೆ ಅಂತಂದ್ರೆ ಖುಷಿಯಾಗಿರುವಂಥದ್ದು ಅವನ ಲೈಫಲ್ಲಿ ಏನೋ ನಡೀತಿದೆ ಅಂತ ತಾನೇ ಅರ್ಥ. ದುಃಖ ಅನ್ನೋದು ಮನುಷ್ಯನ ಜೀವನದಿಂದ ದೂರ ಆದ್ರೆ ಖುಷಿ ಅನ್ನೋದು ಆಟೋಮೆಟಿಕ್ ಆಗಿ ಎಂಟ್ರಿ ಕೊಡುತ್ತೆ ಮಲ್ಲಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬನ್ನಿ ತಿನ್ನಿ ಮಾಡೋಣ. ಇಲ್ಲ, ನೀವು ಹೋಗಿ. ಮತ್ತೆ ನೀವು? ನಾನು ಏನೋ ಮಾಡ್ಕೋತೀನಿ ಬಿಡಿ. ಏನೋ ಮಾಡ್ಕೋತೀರಾ? ಅಲ್ಲ, ಏನೋ ಮಾಡ್ಕೊಳ್ಳೋ ಬದಲು ಇಲ್ಲೇ ತಿನ್ಬೋದಲ್ವಾ? ಅದು ನನಗೆ ಯಾಕೋ ಹಸುವಾಗ್ತಾ ಇಲ್ಲ. ಸ್ವಲ್ಪ ಹೊತ್ತು ಹೋಗ್ಲಿ, ಮೊದಲು ಅವರೆಲ್ಲ ಮುಗಿಸ್ಲಿ, ಆಮೇಲೆ ನಾನು ತಿಂತೀನಿ. ನೀವು ಹೋಗಿ, ನೀವು ಹೋಗಿ ತಿಂತೀನಿ. ಅಲ್ಲ ಗೌತಮ್ ಅವರೇ, ಏನಾಯ್ತು? ರಾತ್ರಿ ಊಟ ಮಾಡಿದ್ಮೇಲೆ ಇನ್ನೇನು ತಿಂದಿರ ನೀವು? ಹಶುವಿಲ್ಲ ಅಂತ ಹೇಳ್ತಿದ್ರಲ್ಲ, ತಿಂಡಿ ಬೇಡ ಅಂತಿದ್ದೀರಲ್ಲ ನೀವು. ಸರಿ, ಒಂದು ಕೆಲಸ ಮಾಡಿ, ತಟ್ಟೆ ಮುಂದೆ ಬಂದು ಕುತ್ಕೊಳ್ಳಿ, ಹಶು ತಾನಾಗಿ ತಾನೇ ಬರುತ್ತೆ. ಬನ್ನಿ. ನನ್ನ ಕಷ್ಟ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನೀವು ಹೋಗಿ, ನಾನು ಆಮೇಲೆ ಬರ್ತೀನಿ. ಯಾಕೆ ಏನಾಯ್ತು? ಮೈ ಹುಷಾರಿಲ್ವಾ? ಯಾಕೆ ಹಿಂಗೆ ಆಡ್ತಿದ್ದೀರಾ? ಎಲ್ಲಾನು ಬಿಡಿಸಿ ಹೇಳ್ಬೇಕಾ ನಿಮಗೆ? ನನ್ನ ಕಷ್ಟ ಅರ್ಥ ಆಗ್ತಾ ಇಲ್ವಾ?
ರಾತ್ರಿ ಅಷ್ಟೆಲ್ಲ ಅವಾಂತರ ಮಾಡಿದ್ದೀನಿ. ಯಾವ ಮುಖ ಇಟ್ಕೊಂಡು ಅತ್ತೆ ಮಾವನ ಮುಂದೆ ಹೋಗ್ಲಿ ಹೇಳಿ? ನಿಮ್ಮ ಸಮಸ್ಯೆ ಗೌತಮ್ ಅವರೇ, ನೀವು ಪಕ್ಕದವ್ರ ಮನೆಗೆ ಹೋಗಿಲ್ಲ, ನಿಮ್ಮ ಮಾವನ ಮನೆಗೆ ಬಂದಿದ್ದೀರಾ, ಯಾರು ಏನು ಅನ್ಕೊಡಲ್ಲ, ಬನ್ನಿ ನೀವು. ಆದರೂ ಯಾಕೋ ಅವ್ರ ಮುಂದೆ ಹೆಂಗ್ರಿ ಬರಲಿ, ನಾನು ಬೇಡ. ಸರಿ ಆಯ್ತಪ್ಪ, ನೀವು ಬರಲ್ಲ ಅಂದಮೇಲೆ ನಿಮಗೆ ಹೆವಿ ಲಾಸು. ಅಮ್ಮನಿಗೆ ಹೇಳ್ಬಿಟ್ಟು ನಿಮ್ಮ ಫೇವ್ರೆಟ್ ಅವರ ಕಾಳು ಉಪ್ಪಿಟ್ಟು ಮಾಡಕ್ಕೆ ಹೇಳಿದ್ದೆ. ನಿಮಗೆ ಬೇಡ ಅಂದರೆ ಓಕೆ. ಅವ್ರಿಗೆ ಕಳುಬಿಟ್ಟ? ಹಾಂ, ಸರಿ ಹೋಗೋಣ. ಹೋಗೋಣ. ಅಮ್ಮ, ಇತ್ತೀಚೆಗೆ ಮನೆಯಲ್ಲಿ ಏನೇನು ಕೆಟ್ಟ ಘಟನೆಗಳು ನಡೀತಲ್ಲ, ಅದರ ಹಿಂದೆ ನಿಮ್ಮ ಕೈವಾಡ ಇದೆ ಅಂತ ಭೂಮಿಕಾ ಅವರ ಅನುಮಾನ ಇದೆ. ಅವ್ರು ಕೇಳ್ತಿರೋದು ಪಂಕಜ ಅನ್ನೋದು ಯಾರು, ಅಂಡ್ ನನ್ನ ವಾದ ಅದು ನೀವು ಅಂತ. ಈ ಬರ್ತ್ ಸರ್ಟಿಫಿಕೇಟ್ ನಿಮ್ದೆ ಅಲ್ವಾ? ಊಟ ಆಯ್ತಾ? ಎಲ್ಲ ಹೋಗಿದ್ದೆ? ಮಾಮೂಲಿ, ಹೀಗೆ ಕೆಲಸ ಆಯಿತು, ಹೊರಗಡೆ ಹೋಗಿದ್ದೆ. ಈ ಮನೆಯಲ್ಲಿ ಒಬ್ಬಂಟಿ ಆಗಿದ್ದೀನಿ ಅಂತ ಗೊತ್ತಿಲ್ಲ ನನಗೆ. ಅಣ್ಣ ಇಲ್ದೆ ಈ ಮನೆ ಬಿಕ್ಕು ಅಂತ ಅನ್ನಿಸ್ತಾ ಇದೆ. ಅವನಿಲ್ದೆ ನನ್ನ ಅರ್ಥ ಶಕ್ತಿ ಇಲ್ದಿರೋ ಥರ ಆಗಿದೆ. ನಮ್ಮಣ್ಣ ಈ ಮನೆಯಲ್ಲಿ ಆರಾಮಾಗಿ ಓಡಾಡ್ಕೊಂಡಿದ್ದ. ಈ ವಯಸ್ಸಲ್ಲಿ ಜೈಲಿಗೆ ಸೇರೋ ಥರ ಆಯಿತು. ಅವನಲ್ಲಿ ಹೇಗಿದ್ದಾನೋ, ಊಟ ಮಾಡಿದ್ನೋ ಇಲ್ವೋ, ನಿದ್ದೆ ಮಾಡಿದ್ನೋ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ. ನನಗೆ ಅವನದೇ ಚಿಂತೆ ಆಗ್ಬಿಟ್ಟಿದೆ. ಅಂತದ್ರಲ್ಲಿ ನೀನು ಊರ ಸುತ್ತಾಡ್ಕೊಂಡು ಬರ್ತಾ ಇದೀಯಾ? ಯಾಕೆ ಮಮ್ಮಿ ಈ ಥರ ಎಲ್ಲ ಮಾತಾಡ್ತಿದ್ಯಾ? ಅಲ್ಲ, ಕೆಲಸ ಆಯಿತು, ಹೊರಗಡೆ ಹೋಗಿದ್ದೆ. ಮನೇಲಿ ಈ ಥರದೊಂದು ಆಗಿದೆ ಅಂದ ಮಾತ್ರಕ್ಕೆ ನಾನು 3 ಹೊತ್ತು ಮನೇಲೇ ಇರೋಕ್ಕಾಗತ್ತಾ? ಹೊರಗಡೆ ಹೋಗಿ ಕೆಲಸಗಳು ಮಾಡೋದು ಬಿಡ್ವಾ? ಮಾಮ್, ನನಗೆ ಗೊತ್ತು ನಿನಗೆ ಎಷ್ಟು ಬೇಜಾರಾಗಿದೆ, ನಿಂಗೆ ಎಷ್ಟು ನೋವಾಗಿದೆ ಅಂತ. ಬಟ್ ಹಾಗಂತ ಅದನ್ನು ನನ್ನ ಮೇಲೆ ತೋರಿಸ್ಕೊಂಡ್ರೆ ನಾನೇನು ಮಾಡಲಿ? ಅದೆಷ್ಟು ಸರಿ ಹೇಳು? ಸಾರಿ ಜಿ, ಟೆನ್ಷನಲ್ಲಿ ಏನೇನೋ ಹೇಳ್ಬಿಟ್ಟೆ. ಅಣ್ಣ ಇಲ್ಲದೆ ನನ್ನ ತಲೆ ಕೆಟ್ಟೋಗ್ಬಿಟ್ಟಿದೆ. ಇಟ್ಸ್ ಓಕೆ ಮಾಮ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬರೀ ನೀನು ಮಾತ್ರ ಅಲ್ಲ, ನಾನು ಮಾಮ್ಸ್ನ ಮಿಸ್ ಮಾಡ್ಕೋತಾ ಇದ್ದೀನಿ. ನನಗೂ ಆ ಪೇಯ್ನ್ ಇದೆ, ಆ ಫೀಲಿಂಗ್ಸ್ ಇದೆ. ಅದೇ ಏನು ಮಾಡೋದು? ಮನಸ್ಸಲ್ಲಿ ಏನು ಅನ್ಸೋದು ಅದನ್ನು ಹೇಳ್ಕೊಳಕ್ಕಾಗ್ದಿರೋಂಥ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿದ್ದೀವಿ, ನೀನಾಗಲಿ ನಾನಾಗಲಿ. ಏನು ಮಾಡೋಕ್ಕಾಗ್ತಿಲ್ಲ. ಜೈ, ನೀನು ಸ್ವಲ್ಪ ಹುಷಾರಾಗಿರು. ಏನು ಎಡವಟ್ಟು ಮಾಡಿ ನೀನು ಮನೆಯಿಂದ ಹೊರಗೋಗೋ ಥರ ಮಾಡಬೇಡ. ಡೋಂಟ್ ವರಿ ಮಾಮ್, ನನ್ನ ಬಗ್ಗೆ ನೀನೇನು ತಲೆ ಕೆಡಿಸ್ಕೋಬೇಡ. ನನ್ನ ಟ್ರ್ಯಾಕ್ನ ನಾನು ಚೆನ್ನಾಗಿ ನೋಡ್ಕೋತೆ. ಅಣ್ಣನ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಅವನನ್ನು ಬಿಟ್ಟು ನನ್ನ ಕೈಲಿ ಇರೋಕ್ಕಾಗಲ್ಲ. ತುಂಬ ದಿನ ಅವನು ಜೈಲಲ್ಲಿ ಇರಬಾರ್ದು. ಅವನನ್ನು ಹೊರಗೆ ತರಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಎಸ್ ಮಾಮ್, ನೀನು ಹೇಳೋದೇನು, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇದ್ದೀನಿ. ಅದಕ್ಕೊಂದು ವ್ಯವಸ್ಥೆ ಬೇಗ ಮಾಡ್ತೀನಿ. ಐ ಥಿಂಕ್ ಆಫ್ ಸಮಥಿಂಗ್. ಆದಷ್ಟು ಬೇಗ ಅದಕ್ಕೊಂದು ವ್ಯವಸ್ಥೆ ನೀನು ಮಾಡು. ಅಮೃತಧಾರೆ